ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಫೆಬ್ರವರಿ 1ನೇ ತಾರೀಕಿಂದ 7ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲಿಯೋ, ಕೇತು ಮತ್ತು ಚಂದ್ರ ಈ ವಾರದಲ್ಲಿ ನಮಗೆ ಸಿಂಹರಾಶಿ, ಚಂದ್ರ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಹಾಗೆ ನಮಗೆ ಕುಜ, ರವಿ, ಬುಧ 3 ಗ್ರಹಗಳು ಮಕರ ರಾಶಿಯಲ್ಲಿ ಹಾಗೂ ಮಕರ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿರುತ್ತೆ. ನಂತರ ಬುಧ ಇವಾಗ ನಮಗೆ ರಾಹು ಜೊತೆ ಸೇರ್ತಾ ಇದೆ ಕುಂಭ ರಾಶಿಯಲ್ಲಿ. ನಂತರ ಶನಿ ನಮಗೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ನೋಡಿ, ರಾಹು ಬುಧ ಕಾಂಬಿನೇಷನ್ ಬಂತು ಈ ವಾರದಲ್ಲಿ ನಮ್ಗೆ ಈಗ ಅದು ವಿಶೇಷತೆ. ನಂತರ ಕೇತು ಮತ್ತೆ ಚಂದ್ರ ಕೂಡ ಯುತಿ ಆಗ್ತಾ ಇದೆ. ಸೊ ಅದೊಂದು ವಿಶೇಷತೆ ಇದೆ. ಈ ವಾರದಲ್ಲಿ ನಾವು ಶುಭ ಅಂದ್ರೆ ಯಾವ್ಯಾವ ಶುಭ ಕಾರ್ಯಗಳನ್ನ ಯಾವ್ಯಾವ ನಕ್ಷತ್ರದವ್ರು ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ತಗೊಂಡಾಗ ನೋಡಿ, 6ನೇ ತಾರೀಕು ಪಂಚಮಿ ಬರ್ತಾ ಇದೆ, ಹಸ್ತ ನಕ್ಷತ್ರ, ಶುಕ್ರವಾರ. ಈ ಹಸ್ತ ನಕ್ಷತ್ರದ ಬೀಳ್ತಾ ಇರೋದ್ರಿಂದ ಯಾರ್ಯಾವ ನಕ್ಷತ್ರದವ್ರಿಗೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ನೋಡಿ, ಭರಣಿ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರ, ರೇವತಿ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. ಹಾಗೆ 8ನೇ ತಾರೀಕು ಸಪ್ತಮಿ, ಸ್ವಾತಿ ನಕ್ಷತ್ರ ಭಾನುವಾರ ಬೀಳ್ತಾ ಇದೆ. ಸೊ ನಮಗೆ ಸ್ವಾತಿ ನಕ್ಷತ್ರ ಬೀಳ್ತಾ ಇರೋದ್ರಿಂದ ಯಾವ್ಯಾವ ನಕ್ಷತ್ರದವ್ರಿಗೆ ಇದು ನಮಗೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ನೋಡಿ, ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರ, ರೇವತಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಈಗ ನಮಗೆ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದ ವಿಶೇಷತೆ ಚಂದ್ರನಿಂದ ಏನು ಅಂದರೆ, ನೋಡಿ, 4ನೇ ಮನೆ ಅಧಿಪತಿ ಆಗುತ್ತೆ. ಚಂದ್ರ ನಮಗೆ 5 ಮತ್ತು 6ರಲ್ಲಿ ಸಂಚಾರ ಮಾಡ್ತಾ ಇದೆ. ವಾರದ ಮೊದಲನೇ 3 ದಿವಸ ನಮಗೆ ಕೇತು ಜೊತೆ ಯುತಿ ಆಗ್ತಿದೆ. ಹಾಗಾಗಿ ಮಕ್ಕಳಿಂದ ಸ್ವಲ್ಪ ನಿರಾಸೆ ಆಗ್ಬೋದು, ಸ್ವಲ್ಪ ಅಜೀರ್ಣನೋ, ಹೊಟ್ಟೆ ಭಾಗದಲ್ಲಿ ನೋವು ಬರೋದು, ಈ ಥರ ಸಣ್ಣ ಪುಟ್ಟ ವಿಷಯಗಳಿರುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಒತ್ತಡಗಳು ಬರ್ಬೋದು, ಅಥವಾ ಲವ್ ಲೈಫ್ ಅಂದರೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಯಾಕಂದರೆ 4ನೇ ಮನೆ ಅಧಿಪತಿ ಪಂಚಮದಲ್ಲಿ ಕೇತು ಜೊತೆ ಸೇರಿರೋದ್ರಿಂದ ಸ್ವಲ್ಪ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಸ್ವಲ್ಪ ಹಿನ್ನಡೆ, ಅಥವಾ ತಾಯಿಗೆ ಆರೋಗ್ಯದಲ್ಲಿ ಸ್ವಲ್ಪ ಚಿಂತೆ ಬರ್ಬೋದು. ಇದು ಚಂದ್ರನ ಗೋಚಾರ ಆಗುತ್ತೆ. ಬಟ್ ವಾರದ 2ನೇ ಭಾಗದಲ್ಲಿ ಯಾವಾಗ ಚಂದ್ರ ಕನ್ಯಾ ರಾಶಿ ಮತ್ತೆ ಹಸ್ತ ನಕ್ಷತ್ರದಲ್ಲೂ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ವಾರಾಂತ್ಯದಲ್ಲಿ ಚಂದ್ರನಿಂದ ಶುಭ ಫಲಗಳನ್ನ ನಿರೀಕ್ಷಿಸಬಹುದು. ನಂತರ ನೋಡಿ, ನಮ್ಗೆ ಈಗ ನಿಮಗೆ ಕರ್ಮಸ್ಥಾನದಲ್ಲಿ ಕುಜ ಉಚ್ಚ ಸ್ಥಾನ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಅಷ್ಟಮಾಧಿಪತಿ 10ರಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಆಕಸ್ಮಿಕ ಬದಲಾವಣೆ ಅದು ಪಾಸಿಟಿವ್ ಆಗಿ, ಅಂದ್ರೆ ನಿಮಗೆ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದಾಗ್ಲಿ, ಅಥವಾ ನಿಮಗೆ ಪ್ರಮೋಷನ್ ಸಿಗೋದಾಗ್ಲಿ, ಅಥವಾ ಹೊಸ ಕೆಲಸ ಹುಡುಕ್ತಾ ಇರೋರಿಗೆ ಹೊಸ ಕೆಲಸ ಸಿಗೋಕ್ಕೆ ಅತ್ಯುತ್ತಮವಾಗಿದೆ. ನಂತರ ನಮಗೆ ಬುಧ ರಾಹು 11ರಲ್ಲಿ ಕಾಂಬಿನೇಷನ್. ನೋಡಿ, 3, 6ನೇ ಮನೆ ಅಧಿಪತಿ 11ರಲ್ಲಿ ಇದ್ರೆ ಮಾತುಕತೆ, ಲೇವಾದೇವಿಯಲ್ಲಿ ಲಾಭ ಕಾಣಬಹುದು. ಇಲ್ಲಿ ನಿಮಗೆ ಸಣ್ಣ ಪುಟ್ಟ ಓಡಾಟಗಳಿಂದ ಲಾಭ ಸಿಗ್ಬೋದು, ಅಥವಾ ಅಗ್ರಿಮೆಂಟು, ಕಮ್ಯುನಿಕೇಶನ್ ಇಂದ ಲಾಭ, ಸೇಲ್ಸ್, ಮಾರ್ಕೆಟಿಂಗು, ಬ್ಯಾಂಕಿಂಗ್ ಸೆಕ್ಟರ್ ಇರೋರಿಗೆ ಲಾಭ ನಾವು ಖಂಡಿತ ನಿರೀಕ್ಷಿಸಬಹುದು. ಒಟ್ಟಾರೆ ತಗೊಂಡ್ರೆ ಬುಧನಿಂದ ನಮಗೆ ಇಲ್ಲಿ 11ನೇ ಮನೆ ರಾಹು ಜೊತೆ ಸಂಚಾರ ಮಾಡ್ತಾ ಇರೋದ್ರಿಂದ ಲಾಭ ಅಧಿಕನೇ ನಿರೀಕ್ಷಿಸಬಹುದು. ನಂತರ ನೋಡಿ, ರವಿ ಮತ್ತು ಶುಕ್ರ ಕೂಡ 10ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇದೆ. ಕೇಂದ್ರದಲ್ಲಿ ನಿಮಗೆ 2 ಮತ್ತು 7ನೇ ಮನೆ ಅಧಿಪತಿ 10ರಲ್ಲಿದ್ದಾಗ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಗಳಿಕೆ ಇದೆ. ಆದರೆ ಸ್ಥಾನ ನಾಶ ಅಂದ್ರೆ ನಾವು ಹೇಳಿದ್ದೀವಿ, ಶುಕ್ರ 10ನೇ ಮನೆಯಲ್ಲಿ ಇದ್ರೆ ಕೆಲಸನ ಸ್ವಲ್ಪ ಹಾಳು ಮಾಡುತ್ತೆ. ಅಂದ್ರೆ ನೀವು ಕೆಲಸ ಮಾಡ್ತಾ ಇರೋ ಕ್ಷೇತ್ರದಲ್ಲಿ ಗಂಡಾಗಿದ್ರೆ ಹೆಣ್ಣು, ಹೆಣ್ಣಾಗಿದ್ರೆ ಗಂಡು, ಅಂದ್ರೆ ಆಪೋಸಿಟ್ ಸೆಕ್ಸ್ ಇಂದ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ. ಶುಕ್ರ ಶಾಂತಿ ಅಗತ್ಯ. ನೋಡಿ, ಶುಕ್ರಂಗೋಸ್ಕರ ಒಂದು ಚಿಟಿಕೆ, ಒಂದು ಸಕ್ಕರೆ ತಗೊಳ್ಳಿ, ಒಂದು ಚಿಟಿಕೆನ ಗೇಟಿಂದ ಆಚೆ ಇರುವೆಗಳಿಗೆ ನೀಡೋದ್ರಿಂದ ಶುಕ್ರ ಶಾಂತಿ ಆಗುತ್ತೆ. ಅಥವಾ ಅಲಂಕಾರಿಕ ವಸ್ತುಗಳನ್ನ ಮುತ್ತೈದರಿಗೆ ದಾನ ಕೊಡೋದ್ರಿಂದ ಕೂಡ ಶುಕ್ರ ಶಾಂತಿ ಆಗುತ್ತೆ. ಅಥವಾ ನೀವು ದುರ್ಗಾ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಶುಕ್ರ ಶಾಂತಿ ಆಗುತ್ತೆ. ನೋಡಿ, 7.5 ನಡೀತಾ ಇರೋದ್ರಿಂದ ಶನಿ ಶಾಂತಿ ಅಗತ್ಯ ಇದೆ. ಸೊ ಓವರ್ ಆಲ್ ಆಗಿ ತಗೊಂಡ್ರೆ ನಿಮಗೆ ಸೂರ್ಯನಿಂದ ಲಾಭ, ಕುಜನಿಂದ ಲಾಭ, ಬುಧನಿಂದ ಲಾಭ, ರಾಹುವಿಂದ ಲಾಭ. ಸೊ ಓವರ್ ಆಲ್ ಆಗಿ ತಗೊಂಡ್ರೆ ನಮ್ಗೆ ಬೇಕಾಗಿರೋದ್ರಲ್ಲಿ ಕೇತು ಮತ್ತೆ ಶುಕ್ರ ಶಾಂತಿಗೆ ಅಗತ್ಯ ಇದೆ. ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ಅಥವಾ ಗಣೇಶನ ಆರಾಧನೆ ಮಾಡೋದ್ರಿಂದ ಖಂಡಿತ ಅನುಕೂಲಗಳಾಗುತ್ತೆ. ಓವರ್ ಆಲ್ ಆಗಿ ತಗೊಂಡ್ರೆ ಈ ವಾರ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ ಯಾವಾಗ ಭಾಗ್ಯದಲ್ಲಿ ರವಿಗುಜ ಸಂಚಾರ ಮಾಡ್ತಾ ಇದೆ ನಿಮಗೆ ತಕ್ಕಮಟ್ಟಿಗೆ ಶುಭ ಫಲಗಳನ್ನೇ ನೀಡುತ್ತೆ. ಕೆಲಸ ಸ್ವಲ್ಪ ನಿಧಾನ ಆದ್ರೂ ಶುಭ ಫಲಗಳನ್ನೇ ನೀಡುತ್ತೆ. ಶುಕ್ರ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಸೊ ನಿಮಗೆ ಸಾಲ ತೀರ್ಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದೇ ಥರನೇ ಬುಧ ನಮಗೆ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ, ಜೊತೆಗೆ ರಾಹು ಜೊತೆ ಇದೆ. ಸೊ ನಮಗೆ ಮಾತುಕತೆಯಲ್ಲಿ ಜಯ ಕೊಡುತ್ತಿಲ್ಲ.
ಮಾತುಕತೆಯಲ್ಲಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ನಿಮಗೆ 2ನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ, ಹಾಗಾಗಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಕೂಡ ಅನುಕೂಲ ಮಾಡಿಕೊಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಮಾಡಿಕೊಡುತ್ತೆ. ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ಟೆಕ್ನಿಕಲ್ ಅಥವಾ AI ಸಾಫ್ಟ್ವೇರ್ ಅಲ್ಲಿ ಇರೋರಿಗೆ, ಕಮ್ಯುನಿಕೇಶನ್ ಅಲ್ಲಿ ಇರೋರಿಗೆ ಖಂಡಿತ ನಿಮಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕೂಡ ಅನುಕೂಲ ಮಾಡಿಕೊಡುತ್ತೆ. ಇನ್ನು 11ನೇ ಮನೆ ಶನಿ ಕೆಲಸ ಕಾರ್ಯಗಳಿಗೂ ಅನುಕೂಲ ಮಾಡಿಕೊಡ್ತಾ ಇದೆ. 2ನೇ ಮನೆ ಗುರು ಶುಭ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಬಟ್ ನಮ್ಗೆ ಇಲ್ಲಿ ಮತ್ತೆ ಪರಿಹಾರ ಬೇಕಾಗಿರೋದು 4ರಲ್ಲಿ ಕೇತು ಚಂದ್ರ ಯುತಿ. ಹಾಗಾಗಿ ಮಾನಸಿಕ ಒತ್ತಡಗಳು ಅಥವಾ ನಿರಾಸೆ ಮನಸ್ಸು ಕಾಡ್ತಾ ಇರುತ್ತೆ. ಎಷ್ಟೇ ಶುಭ ಕಾರ್ಯಗಳಿರ್ಬೋದು, ಗುರು 2ನೇ ಮನೆಯಲ್ಲಿದ್ದು ಎಲ್ಲಾ ರೀತಿ ನೋಡಿ ನಿಮ್ಗೆ ಗ್ರಹಗತಿಗಳೆಲ್ಲ ಚೆನ್ನಾಗೇ ಇದೆ ವೃಷಭರಾಶಿಯವರಿಗೆ. ಆದ್ರೂ ಮಾನಸಿಕವಾಗಿ ಈ ವಾರದ ಮೊದಲನೇ ಭಾಗದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಹಾಗಾಗಿ ನಮಗೆ ಚಂದ್ರ ಶಾಂತಿ ಅಥವಾ ಕೇತು ಶಾಂತಿ ಅಗತ್ಯ. ಶಿವನ ಆರಾಧನೆ ಮಾಡೋದು, ಶಿವನಿಗೆ ಜಲಾಭಿಷೇಕ ಮಾಡೋದು, ಅಥವಾ ಓಂ ನಮಃ ಶಿವಾಯ ಅಂತ ಅಟ್ಲೀಸ್ಟ್ 108 ಬಾರಿ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಮಾನಸಿಕವಾಗಿ ಹೊಸ ಉತ್ಸಾಹ ಉಲ್ಲಾಸ ಖಂಡಿತ ವಾರಾಂತ್ಯ ಭಾಗದಲ್ಲಿ ನಿಮಗೆ ಸಿಗುತ್ತೆ. ಓವರಾಲ್ ತಗೊಂಡ್ರೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿದೆ. ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ ರವಿ ಕುಜ ಶುಕ್ರರ ಯುತಿಯಾಗಿದೆ. ಸೊ ನಮಗೆ 8ನೇ ಮನೆಯಲ್ಲಿ ಯಾವಾಗ ಶುಕ್ರ ಆಗುತ್ತೋ ಆಕಸ್ಮಿಕ ಶುಭ ಸುದ್ದಿ ಸಿಗುತ್ತೆ. ಬಟ್ ಸೂರ್ಯ ಕುಜನಿಂದ ಮೈಕೈ ನೋವು, ಸ್ವಲ್ಪ ದೇಹ ಪೀಡೆ ಅಂತೀವಿ, ಅಥವಾ ವಾಗ್ವಾದಗಳು, ವಿವಾದಗಳು. ನೋಡಿ ನಿಮಗೆ ಮಿಥುನ ರಾಶಿಯವರಿಗೆ 3ನೇ ಮನೆ ಅಧಿಪತಿನೂ ಸೂರ್ಯನೇ ಆಗ್ತಾನೆ. ಹಾಗಾಗಿ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು, ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಣ್ಣ ತಮ್ಮಂದ್ರಿಂದ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕುಜಿನ ಜೊತೆ ಯಾವಾಗ ಅಷ್ಟಮುಖ ಸೇರ್ಕೊಳುತ್ತೋ, ಹಾಗಾಗಿ ಸಣ್ಣ ಪುಟ್ಟ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಅಣ್ಣ ತಮ್ಮಂದ್ರಲ್ಲಿ ಅಥವಾ ತಂದೆ ಜೊತೆ ಬರ್ಬೋದು. ಅದಕ್ಕೆ ನಿಮಗೆ ರವಿ ಮತ್ತೆ ಕುಜ ಶಾಂತಿ ಅಗತ್ಯ. ಕುಜುಗೋಸ್ಕರ ನೋಡಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ, ನಂತರ ತೊಗರಿಬೇಳೆ ಬೆಲ್ಲ ದಾನ ಕೊಡೋದ್ರಿಂದ ಕೂಡ ಸುಬ್ರಹ್ಮಣ್ಯ ಶಾಂತಿ ಆಗುತ್ತೆ. ಹಾಗೆ ರವಿಗೋಸ್ಕರ ತಂದೆ ಸೇವೆ ಮಾಡೋದಾಗಲಿ ಅಥವಾ ಗೋಧಿ ದಾನ ಯಾವ್ದಾರ ನಾರಾಯಣನ ದೇವಸ್ಥಾನದಲ್ಲಿ ಕೊಡೋದ್ರಿಂದ, ಸೂರ್ಯ ಉದಯಕ್ಕೆ ಎದ್ದು ಒಂದು ವಾಕ್ ಮಾಡೋದು ಅಥವಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ಸೂರ್ಯ ನಿಮಗೆ ಒಳ್ಳೆಯ ಶುಭ ಫಲವನ್ನೇ ನೀಡುತ್ತೆ. ಭಾಗ್ಯದಲ್ಲಿ ಬುಧ ರಾಹು ಮತ್ತೆ ಸಂಚಾರ. ಭಾಗ್ಯದಲ್ಲಿ ರಾಹು ಇದ್ರೆ ನಮ್ಗೆ ಅದೃಷ್ಟಗಳದ್ದು ಕೊರತೆ ಇರುತ್ತೆ ಅಥವಾ ಫಿಕಲ್ ಆಗಿರುತ್ತೆ. ಅದೇ ತರ ಬುಧನೂ ಭಾಗ್ಯದಲ್ಲೇ ಸೇರ್ಕೊತು ನಿಮ್ಮ ರಾಶಿಯಾಧಿಪತಿ ಮತ್ತೆ 4ನೇ ಮನೆ ಅಧಿಪತಿ. ಹಾಗಾಗಿ ಮನೆ ವಿಷಯದಲ್ಲಾಗ್ಲಿ ಅಥವಾ ನಿಮ್ಮ ಆರೋಗ್ಯದ ವಿಷಯಗಳಾಗ್ಲಿ ಇಲ್ಲಿ ಎಚ್ಚರಿಕೆ ವಹಿಸಬೇಕು. ಬಟ್ ಆದ್ರೂ ನಮಗೆ ತ್ರಿಕೋಣದಲ್ಲಿ ಅಂದ್ರೆ ಬುಧ ರಾಹು ಜೊತೆ ಶುಭ ಫಲವನ್ನೇ ಕೊಡುತ್ತೆ. ಕೆಲಸ ಕಾರ್ಯಗಳಿಗೆ ಚಟುವಟಿಕೆ ಹೆಚ್ಚು ಮಾಡುತ್ತೆ, ಬೇಗ ಕೆಲಸ ಮಾಡುತ್ತೆ. ಅದರಲ್ಲೂ ಟೆಕ್ನಿಕಲ್ ಎಜುಕೇಶನ್ ಮಾಡ್ತಿದ್ರೆ ಮಿಥುನ ರಾಶಿಯವರು, ಅದಕ್ಕೆ ರಾಹು ಬುಧ ಕಾಂಬಿನೇಷನ್ ನಿಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲನೇ ಮಾಡಿಕೊಡುತ್ತೆ. ನಂತರ ಕಮರ್ಷಿಯಲ್ ಪ್ರಾಪರ್ಟಿ ತಗೊಳಕ್ಕೂ ಕೂಡ ಅನುಕೂಲ ಮಾಡುತ್ತೆ. ನೋಡಿ ಹೊಸ ಹೊಸ ಸ್ನೇಹಿತರನ್ನ ಭೇಟಿ ಮಾಡುವಂತ ಅವಕಾಶಗಳು ಬರುತ್ತೆ ನಿಮ್ಮ ಮನೆಗೆ. ಇಲ್ಲ ಸ್ನೇಹಿತರು ಬರ್ಬೋದು, ಯಾಕಂದ್ರೆ ರಾಹು ಜೊತೆ ಬುಧ ಸೇರಿದಾಗ ನಿಮಗೆ ವಿಸಿಟರ್ಸ್ ಜಾಸ್ತಿ ಆಗ್ಬೋದು ಮನೆಗೆ. ಸೊ ಅದರಿಂದ ಕೂಡ ಮಿಥುನ ರಾಶಿಗೆ ಚಟುವಟಿಕೆ ಈ ವಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. 3ನೇ ಮನೆ ಜೊತೆ ಚಂದ್ರಕೇತು ಇದ್ದಾಗ ಅಕ್ಕಂಗಿರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅಕ್ಕಂಗಿರ ಜೊತೆ ಸ್ವಲ್ಪ ನಿರಾಸೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಮಗೆ ಚಂದ್ರ ಮತ್ತೆ ಕೇತು ಶಾಂತಿ ಅಗತ್ಯ. ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಸಪ್ತಮದಲ್ಲಿ 3 ಗ್ರಹಗಳು, ಅದರಲ್ಲೂ ಕುಜ ಉಚ್ಚ ಸ್ಥಾನದಲ್ಲಿದೆ. ಸೊ ನಮಗೆ ಕರ್ಕಾಟಕ ರಾಶಿಯವರಿಗೆ ಕೋಪತಾಪಗಳು ಹೆಚ್ಚಾಗಬಹುದು. ಯಾಕಂದ್ರೆ ಸೂರ್ಯನೂ ಅಲ್ಲೇ ಇದೆ, ಕೋಪತಾಪ ಹೆಚ್ಚಾಗಬಹುದು. ಆದ್ರೂ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೊಡುತ್ತೆ. ಯಾಕಂದ್ರೆ 2ನೇ ಮನೆ ಅಧಿಪತಿನೂ 7ರಲ್ಲಿದೆ ಕುಜಿನ ಜೊತೆ. ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಮೇಲಧಿಕಾರಿಯಿಂದ ಮೆಚ್ಚುಗೆ, ಕೆಲಸ ಕಾರ್ಯಗಳಲ್ಲಿ ಸುಗಮ. ಸೊ ಓವರಾಲ್ ತಗೊಂಡ್ರೆ ನಿಮಗೆ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ವ್ಯಾಪಾರ ವ್ಯವಹಾರಗಳಿಗೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟಮದಲ್ಲಿ ಬುಧ ನೋಡಿ, ಕರ್ಕಾಟಕ ರಾಶಿಯವರಿಗೆ 3 ಮತ್ತು 12ನೇ ಮನೆ ಅಧಿಪತಿ. 3 ಮತ್ತು 12ನೇ ಮನೆ ಅಧಿಪತಿಯಾಗಿರೋದ್ರಿಂದ ಬುಧ ದೂರದಿಂದ ಏನಾದರೂ ಲಾಭ ಸಿಗುವಂತ ಚಾನ್ಸ್ ಇರುತ್ತೆ. ಅಥವಾ ದೂರ ಪ್ರಯಾಣಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತೆ. ಓವರಾಲ್ ತಗೊಂಡ್ರೆ ನಿಮಗೆ ಬುಧ ಅಷ್ಟಮದಲ್ಲಿ ಅನುಕೂಲ ಮಾಡ್ಕೊಳುತ್ತೆ. ಆದರೆ ಅಷ್ಟಮ ಜೊತೆ ರಾಹು ಜೊತೆ ಇರೋದ್ರಿಂದ ಎಚ್ಚರಿಕೆ ವಹಿಸಬೇಕು. ನಮಗೆ ಆರೋಗ್ಯದಲ್ಲಿ ಏನಾದರೂ ಇನ್ಫೆಕ್ಷನ್ ಅಥವಾ ಅಲರ್ಜೀಸ್ ಕೊಡುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಓವರಾಲ್ ತಗೊಂಡ್ರೆ ನೋಡಿ, ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ, ಹಾಗಾಗಿ ಕೆಲಸದಲ್ಲಿ ಸ್ಟೆಬಿಲಿಟಿ ಇರುತ್ತೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ 2ನೇ ಮನೆಯಲ್ಲೇ ಚಂದ್ರಕೇತು ಯುತಿ ಆಗಿರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ನಿರಾಸೆ ಅಥವಾ ಒಂಥರ ಸ್ಟ್ರೆಸ್ಫುಲ್ ಆಗಿರುತ್ತೆ. ಹಾಗಾಗಿ ಅಥವಾ ಹಣಕಾಸು ನಿಲ್ಲದ ಕಷ್ಟ ಆಗಿರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಚಂದ್ರ ಮತ್ತೆ ಕೇತು ಶಾಂತಿ ಅಗತ್ಯ. ವಾರಾಂತ್ಯದಲ್ಲಿ 3ನೇ ಮನೆಗೆ ಹೋದಾಗ ಹೊಸ ಉತ್ಸಾಹ ಉಲ್ಲಾಸ ಬರುತ್ತೆ. ಓವರಾಲ್ ಆಗಿ ತಗೊಂಡಾಗ ನಮಗೆ ರಾಹು ಕೇತುಗಳ ಪರಿಹಾರ ಅಗತ್ಯ ಇದೆ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಬುಧ ಕೂಡ ಅನುಕೂಲ ಮಾಡ್ಕೊಳ್ಳುತ್ತೆ. ಸೊ ಓವರಾಲ್ ಆಗಿ ತಗೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.